तो स्वागत है आपका ATV न्यूज़ में। मैं आपके साथ आसिफ शेख। ಕರ್ನಾಟಕ ರಾಜ್ಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶಂಕರ್ ನಾಯ್ಕರ್ ಬಾಗಲಕೋಟೆ ಲೋಕಸಭಾ RPI ಪಕ್ಷದ ಅಭ್ಯರ್ಥಿಯು ಆದ ಶಂಕರ್ ನಾಯ್ಕರ್ ಸರ್ ಉಪಸ್ಥಿತರಿದ್ದಾರೆ. ನಮ್ಮ RPI ಪಕ್ಷದ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಮುಖಂಡಿ ಸರ್ ಇದ್ದಾರೆ. ಆಮೇಲೆ RPI ಇಂಡಿ ತಾಲೂಕಾ ಅಧ್ಯಕ್ಷರು ಚಂದ್ರು ಮೇಲಿನಮನಿ ಇದ್ದಾರೆ. ಅದರಂತೆ RPI ಎ ಪಕ್ಷದ ಬಬಲೇಶ್ವರ ತಾಲೂಕಾ ಅಧ್ಯಕ್ಷರಾದಂಥ ಕಲ್ಮೇಶ್ ಶಾಪೇಟ್ ಇದ್ದಾರೆ. ಮತ್ತು RPI ಎ ಪಕ್ಷದ ತಾಲೂಕಾ ಅಧ್ಯಕ್ಷರು ಬಿಜಾಪುರ ಇವರು ಕುಮಾರ್ ವಾಘಮೋರೆ ಉಪಸ್ಥಿತರಿದ್ದಾರೆ. RPI ಎ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಉಪ್ಪಾರ್ ಅವರು ಉಪಸ್ಥಿತರಿದ್ದಾರೆ. ಪರಶುರಾಮ್ ಚಲವಾದಿ RPI ಎ ಪಕ್ಷದ ಜಿಲ್ಲಾ ಸಂಘಟನಾ ಸಂಚಾಲಕರು ಉಪಸ್ಥಿತರಿದ್ದಾರೆ. ನಮ್ಮ ಪಕ್ಷಕ್ಕೆ ದಲಿತ ಸಂಘಟನೆಗಳ ಒಂದು ಬೆಂಬಲ ಇದೆ. ಅದರಲ್ಲಿ ಮುಖ್ಯವಾಗಿ ಶ್ರೀಧರ್ ಹಾಲ್ಯಾಳ್, DSS ಭೀಮಜ್ಯೋತಿ ರಾಜ್ಯ ಉಸ್ತುವಾರಿ ಇವರು ಉಪಸ್ಥಿತರಿದ್ದಾರೆ ನಮ್ಮನ್ನು ಬೆಂಬಲಿಸಲು. ಮಾರುತಿ ಬೂದ್ಯಾಳ್ DSS ಭೀಮವಾದ ಜಿಲ್ಲಾಧ್ಯಕ್ಷರು ಉಪಸ್ಥಿತರಿದ್ದಾರೆ. ಅದರಂತೆ ದಯಾನಂದ್ ಹಾಲ್ಯಾಳ್ ಅಂಬೇಡ್ಕರ್ ಶಕ್ತಿ ಸಂಘ ಜಿಲ್ಲಾ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಹಾಗೂ ಸದಾಶಿವ್ ಸಿಂದ್ರಿ ಸಮತಾ ಸೈನಿಕ್ ದಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಇವರು ಉಪಸ್ಥಿತರಿದ್ದಾರೆ ನಮ್ಮನ್ನು ಬೆಂಬಲಿಸಲು. ಇನ್ನು ಮುಖ್ಯವಾಗಿ ಒಂದು ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ನಾನು ಪತ್ರಿಕಾಗೋಷ್ಠಿ ಪ್ರಾರಂಭಿಸೋಕ್ಕಿಂತ ಮುಂಚೆ ಇಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲಾ ಲೋಕಸಭಾ RPI ಅಭ್ಯರ್ಥಿಯಾದಂಥ ಶಂಕರ್ ನಾಯ್ಕರ್ ಅವರು ಮರಾಠ ಸಮಾಜದ ಹಿರಿಯ ಮುಖಂಡರು ಹಾಗೂ ವಿಶೇಷವಾಗಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮೇಲೆ ಹೆಚ್ಚಿನ ಕಾಳಜಿ ಉಳ್ಳಂಥ ಮಹಾನ್ ವ್ಯಕ್ತಿಯಾಗಿದ್ದು ಇವರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ನೆರವುಗಳನ್ನು ಇವರು ಕೂಡ ಅವರಿಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಇವರು ತಮ್ಮ ಮರಾಠ ಸಮಾಜದಿಂದ ನಮ್ಮನ್ನು ಈ ಜಿಲ್ಲೆಗೆ ಬೆಂಬಲಿಸಲು ಆಗಮಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಇಂದಿನ ಭಾರತದ ರಾಜಕೀಯ ಚರಿತ್ರೆ ಬಹಳ ಚಿಂತಾಜನಕವಾಗಿದೆ. ಆರೋಪ ಪ್ರತ್ಯಾರೋಪ, ಸುಳ್ಳಿನ ಸರಿಮಾಲೆಗಳ ಮಧ್ಯೆ ದೇವರು, ದಿಂಡರು, ಮಂದಿರ, ಮಸೀದಿ, ಜಾತಿ, ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವ ಹೇಳಿಕೆಗಳನ್ನು, ಸುಳ್ಳಿನ ಸರಮಾಲೆಗಳನ್ನು ಸುರಿಸುತ್ತಿರುವ ರಾಷ್ಟ್ರೀಯ ಪಕ್ಷದ ನಾಯಕರುಗಳು ತಮ್ಮನ್ನು ತಾವೇ ಬಡ್ಕೊಳ್ಳತ್ತಾರ. ಈ ದೇಶದಲ್ಲಿ ಸಾಮಾನ್ಯ ಜನರ ಬದುಕು ಕಟ್ಟುವುದಾಗಲಿ, ಶಿಕ್ಷಣ ರಾಷ್ಟ್ರೀಕರಣ ಮಾಡುವುದಾಗಲಿ, ರೈತರ ಬದುಕು ಹಸನು ಮಾಡುವುದಾಗಲಿ, ಮಹಿಳೆಯರಿಗೆ ಸುರಕ್ಷತೆ ಒದಗಿಸುವುದಾಗಲಿ, ಮೂಲಭೂತ ಸೌಲಭ್ಯದಿಂದ ವಂಚಿತರಾದ ನಾಗರಿಕ ಮತ್ತು ಮಹಿಳೆಯರಿಗೆ ಅವುಗಳನ್ನು ಒದಗಿಸುವ ಬಗ್ಗೆ ಮಾತನಾಡುವುದಾಗಲಿ, ಯಾವುದೇ ಯೋಜನೆಗಳನ್ನು ರೂಪಿಸದೆ, ಕಾರ್ಯಗತ ಮಾಡದೆ, ಕೇವಲ ಹುಸಿ ಭಾಷೆ ಮಾಡುತ್ತಾ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿಸದೆ ಸರ್ಕಾರಿ ಸಂಸ್ಥೆಗಳನ್ನು ಮಾರ್ತಾ ಇದ್ದಾರೆ. ಇದು ಒಂದು ಇಲ್ಲಿ ಈ ರಾಜಕೀಯ ಪಕ್ಷದ ನಮಗೆ ಯಾರು ಕೇಳಲ್ಲ ಅನ್ನುವ ಭಾವನೆ ವ್ಯಕ್ತವಾಗ್ತಿದೆ. ಇನ್ನು ಮುಂದೆ ಇವು ಕಾಂಗ್ರೆಸ್ದವ್ರು ಏನು ಮಾಡತ್ತಾರ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೊಂಡ್ಕೊಂಡಾರೆ ಹಂಗೆ ನಡೆಸ್ಯಾರ ಇವರು. ಇಂದಿನ ಈ ಕಾಂಗ್ರೆಸ್ ಅಂದು 1932ರಲ್ಲಿ ದುಂಡು ಮೇಜಿನ ಪರಿಷತ್ತಿಯನ್ನು 3 ರೌಂಡ್ ಕಾನ್ಫರೆನ್ಸ್ ಆಗ್ತಾವ. ಅಲ್ಲಿ ಅಂಬೇಡ್ಕರ್ನ ವಿರೋಧ ಮಾಡ್ಕೋತೆ 3 ದುಂಡು ಮೇಜಿನ ಪರಿಷತ್ತಿಗಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೇಳ್ತಾರೆ. ಆದ್ರೆ ಅಲ್ಲಿ ಇವರು ಮುಖ್ಯವಾಗಿ ಮಾಡೋದೇನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರಿಗೆ ಈ ಕಾಂಗ್ರೆಸ್ದ ಈ ಗಾಂಧಿ ಅನ್ನೋ ಒಬ್ಬ ಈ ದೇಶದ ವ್ಯಕ್ತಿ, ಕಾಂಗ್ರೆಸ್ದ ವ್ಯಕ್ತಿ ಈಗ ಮುಸ್ಲಿಂ ರಂಗದಾರ ಪಾಕಿಸ್ತಾನ ಹಂಗೈತಿ ಅಂತೇಳಿ ಅನ್ನೋರು ಜಿನ್ನಾನ್ ಬಳಿ ಕುರಾನ್ ತೊಗೊಂಡ್ ಹೋತಾರ.
ಎದಕ್ಕೆ ಹೋಗ್ತಾರಪ್ಪ ಅಂತಂದ್ರೆ ಅಂಬೇಡ್ಕರ್ಗೆ ನೀವು ಬೆಂಬಲಿಸ್ಬೇಡ್ರಿ ಜಿನ್ನಾವ್ರೆ, ನಿಮಗೆ ನಾವು ಬೆಂಬಲ ಕೊಡ್ತೀವಿ. ಅದಕ್ಕೆ ಅಂಬೇಡ್ಕರ್ ಚಲೋ ಇಲ್ಲ, ಅವ ಅಸ್ಪೃಶ್ಯ ಅದನ, ಅವ್ರಿಗೆ ಅಧಿಕಾರ ಕೊಡಬಾರ್ದು ಅಂತೇಳಿ ಜಿನ್ನನ್ ಬಳಿ ಕಾಂಗ್ರೆಸ್ದ ಗಾಂಧಿ ಹೋತಾನ. ಅಂದ್ರೆ ದೇಶ ಸ್ವತಂತ್ರಕ್ಕಿಂತ ಪೂರ್ವದಿಂದನೂ ಹಿಡಿದು ಈ ಕಾಂಗ್ರೆಸ್ನವ್ರು ಏನು ಅಂಬೇಡ್ಕರ್ನ ವಿರುದ್ಧ ಮಾಡುವಂತ, ಅದು ಲಂಡನ್ ಪಾರ್ಲಿಮೆಂಟ್ದಾಗ ಮಾಡ್ತಾರೆ. ಈಗ ಕೇಳಿದ್ರೆ ಅವರು ಮುಸ್ಲಿಮರು ಪೂರಾ ಹೊಟ್ಟೆಗೆ ಒಳಗೆ ಹಾಕೋದು ಅನ್ನೋ ಲೆಕ್ಕಿ ಮಾತಾಡ್ತಾರೆ ಇವರು ಕಾಂಗ್ರೆಸ್ದವರು. ಭಾರತದ ಸಂವಿಧಾನವನ್ನ ರಚನೆ ಮಾಡುವ ಮುಂಚೆ ಏನು ಸಭೆ ನಡೀತದ, ಅವಾಗ ಪ್ರತಿಯೊಬ್ಬರು ಒಂದೊಂದು ಪ್ರಾಂತದಿಂದ ಆಯ್ಕೆ ಆಗ್ಬೇಕಾಗಿರ್ತವೆ. ಅಲ್ಲಿ ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ರನ್ನ ತಮ್ಮ ಎಲ್ಲ ಶಕ್ತಿಯನ್ನ, ತಮ್ಮ ಬಲವನ್ನ, ಹಣವನ್ನ, ಅಧಿಕಾರವನ್ನ ಉಪಯೋಗ ಮಾಡಿಕೊಂಡು ಅಂಬೇಡ್ಕರ್ನ ಸೋಲಿಸ್ತಾರೆ. ಎಲ್ಲಿ? ಸಂವಿಧಾನ ರಚನಾ ಸಭೆಗೆ ಇವರು ಹೋಗಬಾರ್ದು ಅಂತೇಳಿ. ಅದು ಮಾಡಿದವ್ರು ಯಾರು? ಕಾಂಗ್ರೆಸ್ ಅವರು. ಆಮೇಲೆ ಮಾಡದಾಗ ನೀರು ಕುಡಿಯೋದು ಎಲ್ಲರ ಹಕ್ಕು ಐತಿ. ಮಾಡದಾಗ ಕೆರೆ ನೀರು ಮುಟ್ಟಿಸ್ಬಿಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಅಲ್ಲಿ ಕೆರೆ ನೀರು ಮುಟ್ಲಕ್ಕೆ ಹೋದ್ರೆ ಕಲ್ಲಿಲ್ಲಿ ಹೊಡೆದು ಅಂಬೇಡ್ಕರ್ ಮೇಲೆ ಹಲ್ಲೆ ಮಾಡ್ತಾರೆ. ಈಗ ನಾವು ದಲಿತರು, ಅಂಬೇಡ್ಕರ್ ವಂಶಸ್ಥರೆಲ್ಲರೂ ಹಿಂದೂಗಳು ಅಂತ ಹೇಳ್ತಾರೆ, ಈ ಕಾಂಗ್ರೆಸ್ದವರಾಗಲಿ BJP-ಅವರಾಗಲಿ. ಆದ್ರ ಅಂದ ಕಾಳಾರಾಮ್ ಮಂದಿರ ನಮಗೆ ಪ್ರವೇಶ ಮಾಡಿಸ್ಕೊಡೋದಿಲ್ಲ. ಅಂಬೇಡ್ಕರ್ರು ಲಂಡನ್ನ ದುಂಡು ಮೇಜಿನ ಪರಿಷತ್ತಿನಲ್ಲಿ ದಲಿತರಿಗೆ ಪ್ರತ್ಯೇಕ ಚುನಾವಣೆ ಪದ್ಧತಿಯನ್ನ ಕೇಳಿ ಅಲ್ಲಿ ಹೋರಾಟ ಮಾಡಿ ಆ ಹಕ್ಕನ್ನ ಪಡೆದುಕೊಂಡು ಬರ್ತಾರೆ. ಅಂದ್ರೆ ದಲಿತರಿಗೆ ಪ್ರತ್ಯೇಕವಾಗಿ ತಮ್ಮ ದಲಿತ ನಾಯಕರನ್ನ ಆಯ್ಕೆ ಮಾಡ್ಲಕ್ಕ, ಅವರಿಗೆ ಪ್ರತ್ಯೇಕ ಕ್ಷೇತ್ರಗಳನ್ನ ಮಾಡಿ, ಮೀಸಲು ಅಲ್ಲ. ಬಾಬಾ ಸಾಹೇಬ್ರು ಎಂದೂ ಮೀಸಲಾತಿ ಕೇಳಿಲ್ಲ. ಈಗ ನಾವು ಮೀಸಲಾತಿಯಿಂದ ಬರೀ ದಲಿತರಿಗೆ ಅಷ್ಟೇ ಸಿಗತ್ತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದೂ ಮೀಸಲಾತಿ ಕೇಳಿಲ್ಲ. ನಮಗೆ ಪ್ರತ್ಯೇಕವಾಗಿ ಮತದಾನದ ಹಕ್ಕು ಬೇಕು. ಒಂದು ನಮ್ಮ ಸಮುದಾಯದ ಜನರಿಗೆ, ಇನ್ನೊಂದು ಯಾರು ಜನರಲ್ಲ ಅಲ್ಪಸಂಖ್ಯಾತರು ಯಾರು ನಿಂತಿರ್ತಾರೋ ಅವರಿಗೆ ಒಂದು ಓಟ್ ಹಾಕ್ಲಕ್ಕ. ನಮಗೆ 2 ಓಟಿನ ಹಕ್ಕು. ಈ ಹಕ್ಕಿನ ವಿರುದ್ಧ, ಈ 2 ಹಕ್ಕಿನ ವಿರುದ್ಧ, 2 ಓಟಿನ ಹಕ್ಕಿನ ವಿರುದ್ಧ ಈಗ ಏನು ಕಾಂಗ್ರೆಸ್ಸಿನ ಗಾಂಧಿಗಳು ಅದಾರಲ್ಲ, ಜೈಲ್ನ ಉಪವಾಸ ಕುಂದಿರ್ತಾರೆ 21 ದಿವಸ. ಆ ಬ್ರಿಟಿಷ್ ವಿರುದ್ಧ ಕುಂದ್ರಲ್ಲಿ ಇವರು ದೇಶ ಬಿಟ್ಟು ಹೋಗ್ರಪ್ಪ ನೀವು, ನಾ ಉಪವಾಸ ಕುಂದಿರ್ತೀನಿ ಅಂತೇಳಿ. ಯಾಕಂದ್ರೆ ಇವ್ರು ಬರೀ ಹಂಗೆ ಉಪವಾಸ ಕೂತಿದ್ರೆ ಗುಂಡೆ ಹಾಕ್ತಿರಿ ಇವ್ರಿಗೇನು ಅವ್ರು ಬಿಡ್ತಿದ್ದಿಲ್ಲ. ಆದ್ರೆ ಈ ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಂತ ಜನರು ಜಾಗೃತರಾಗಿತ್ತಾರಲ್ಲ ಅನ್ನೋ ಒಂದು ಕೆಟ್ಟ ಭಾವನೆಯಿಂದ ಈ ಕಾಂಗ್ರೆಸ್ಸಿಗರು ಏನ್ ಮಾಡ್ತಾರ, ಏನು ಉಪವಾಸ ಸತ್ಯಾಗ್ರಹ ಅನ್ನೋ ಒಂದು ಅಸ್ತ್ರವನ್ನ ಅಂಬೇಡ್ಕರ್ರ ಮೇಲೆ ಬಿಟ್ಟು, ಕಸ್ತೂರಿಬಾ ಗಾಂಧಿ ಅವ್ರ ಹೆಂಡತಿ ಆ ತಾಳಿ ತೊಗೊಂಡು ಹೋಗ್ತಾರ. ಬಾಬಾ ಸಾಹೇಬ್ ಕಾಲ ಮೇಲೆ ಇಟ್ಟು ಕೇಳ್ತಾರ, ನನ್ನ ಗಂಡನ ತಾಳಿ ಉಳಿಸ್ರಿ ನಮಗೆ. ಹಲ್ಲೆ ಮಾಡ್ಲಕ್ಕೂ ಪ್ರಯತ್ನ ಮಾಡ್ತಾರ, ಅಂಜಿಕೆ ಹಾಕ್ಲಕ್ಕೂ ಪ್ರಯತ್ನ ಮಾಡ್ತಾರ. ಏನೂ ಆಗಲ್ಲಪ್ಪ ಅಂತಂದ್ರೆ ಲಾಸ್ಟಿಗೆ ಉಪವಾಸ ಕೂತು ಈ ಕೋಟಿ ದಲಿತರೇನ ಈ ದೇಶದಾಗ ಅದರ ಇವರ ಹಕ್ಕನ್ನು ಕಸ್ಕೊಳ್ಳುವಂಥ ಕೆಲಸ ಈ ಕಾಂಗ್ರೆಸ್ದವರು ಈ ಉಪವಾಸದ ಮುಖಾಂತರ ಅದನ್ನ ನಮ್ಮಿಂದ ಕಿತ್ಕೋತಾರೆ. ಇನ್ನು ಈ ದೇಶ ಸಾಮ್ರಾಟ ಅಶೋಕನ ಕಾಲದಲ್ಲಿದ್ದಂಥ ಎಲ್ಲಿ ಇರಾಕ್ ಹಿಡ್ಕೊಂಡು ಎಲ್ಲಾನು ಇತ್ತು. ಆದ್ರೂ ಬ್ರಿಟಿಷರಿಗೆ ಬಿಟ್ಟು ಹೋಗಾಕ್ರ ಇದು ಏನು ಪಾಕಿಸ್ತಾನ, ಆಮೇಲೆ ಬಾಂಗ್ಲಾ, ಈ ನಮ್ಮ ಪ್ರದೇಶಗಳಿದ್ವಲ್ಲ, ಕೇವಲ ತಾವು ಈ ಅಧಿಕಾರವನ್ನು ಹಿಡಿಯುವಂತ ಒಂದು ಸ್ಪೆಷಲಿ ವರ್ಗವನ್ನ ಇವರು ಏನು ಕ್ರಿಯೇಟ್ ಮಾಡ್ಕೊಂಡಿರಲ್ಲ, ಅವರಿಗೆ ಅಧಿಕಾರ ಸಿಗ್ಬೇಕಂತೇಳಿ ಇಂಡಿಯಾ ಪಾಕಿಸ್ತಾನ ಅಂತೇಳಿ ಈ ದೇಶವನ್ನು ವಿಭಜನೆ ಮಾಡಿದವರು ಕಾಂಗ್ರೆಸ್ದವರು. ದಲಿತರನ್ನ, ಅಂಬೇಡ್ಕರ್ರನ್ನ ಶೋಷಣೆ ಮಾಡಿದವರು ಇವರು ಕಾಂಗ್ರೆಸ್ದವರು. ಈಗ ದಲಿತರು, ಅಲ್ಪಸಂಖ್ಯಾತರು ಇವರು ನಾವು ಅವ್ರದ್ದು ವೋಟ್ ಬ್ಯಾಂಕ್ ಅಂತ, ಅವ್ರಿಗೆ ನಾವು ವೋಟ್ ಹಾಕೋದು, ಅವ್ರಿಗೆ ಅಧಿಕಾರ ಕೊಡೋದು. ಇವರು BJP ಜೊತೆಲೆ ಹೊಂದಾಣಿಕೆ ಮಾಡ್ಕೋತಾರೆ. ಇವರು ಕಾಂಗ್ರೆಸ್ ಮತ್ತು BJP ಇವು ಎರಡೂ ಒಂದೇ, ಎರಡು ಮಕ್ಕಳು. ಇನ್ನು ಇವರು ಹಾಕ್ಯಾರಲ್ಲ, 100ಕ್ಕಿಂತ ಹೆಚ್ಚು ತಿದ್ದುಪಡಿಗಳನ್ನ ಮಾಡಿದವರು ಯಾವ? ಕಾಂಗ್ರೆಸ್ದವರು. ಆ ಸಂವಿಧಾನದ ಮೂಲ ಆಶಯಗಳನ್ನ ಒಂದಾಗಿಟ್ಟುವಂತ ಕೆಲಸ ಮಾಡಿದವರು ಯಾವಾಗ? ಎರಡನೇ ದಾರಿ ಇವರು ಈ BJP ಇವರು ಸಂವಿಧಾನ ಮಾಡ್ತಾರೆ. ಇವರು ಮಾಡು ಅಂದ್ರ ಈ ದೇಶದಾಗ ಇಬ್ರು ಒಂದೇ, ಒಂದು ನಾಣ್ಯದ 2 ಮುಖಗಳಿಂದ ಅಂದ ನಮಗೆ ಏನ 2 ಬಾಬಾ ಅವಾಗ ಬಹುಶಃ ಈ ಬಗ್ಗೆ
ಪುನಃ ಒಂದು